ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದತ್ತಿ ಪ್ರಚೋದಯಾತ್. ಭಾಸ್ಕರಾಯ ವಿದ್ಮಹೇ ಮಹಾದತಿ ಕಲ್ಯಾಣೀಮಿ ತನ್ನೋ ಆದಿತ್ಯ ದೇವ ಪ್ರಚೋದಯಾತ್. ವಿಶೇಷವಾಗಿ ಇಂದು ನವಗ್ರಹಗಳಲ್ಲಿ ಬದಲಾವಣೆಯನ್ನು ಕಾಣತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ರಾಹು ಗ್ರಹ 1 ವರ್ಷ 8 ತಿಂಗಳಿರ್ತಕ್ಕಂಥದ್ದು. ಮೀನರಾಶಿಯಲ್ಲಿರ್ತಕ್ಕಂಥ ರಾಹು ಗ್ರಹ ಕುಂಭರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿದ್ದಂಥ ಕೇತು ಗ್ರಹ ಸಿಂಹರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ರಾಹು ಕೇತುಗಳ ಫಲದಿಂದ ಫಲಗಳು ಏನು ಬರುತ್ತೆ ಅನ್ನತಕ್ಕಂಥದ್ದು ನೋಡಿದಾಗ, ನಿಮ್ಮ ವಿಶೇಷವಾದ ಕುಂಡಲಿಯನ್ನು ನೋಡಿದಾಗ ನಾವು ನಿರ್ಣಯವನ್ನು ಮಾಡತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ರಾಹು 3ನೇ ಸ್ಥಾನದಲ್ಲಿದ್ದಾಗ, ಕೇತು 6ನೇ ಸ್ಥಾನದಲ್ಲಿದ್ದಾಗ ಶುಭ ಫಲದ ಮೇಲೆ ಶುಭ ಫಲವನ್ನು ಕೊಡ್ತಕ್ಕಂತಹ ಯೋಗ. ಧನಸ್ಥಾನದಲ್ಲಿದ್ದರೆ ಹಣಕಾಸಲ್ಲಿ ತೊಂದರೆ, 3ನೇ ಸ್ಥಾನದಲ್ಲಿದ್ದರೆ ವಿಶೇಷವಾಗಿ ಸ್ಥಾನಮಾನ ಕೊಡ್ತಕ್ಕಂಥದ್ದು. ರಾಹು 4ನೇ ಸ್ಥಾನದಲ್ಲಿದ್ದರೆ ಮಾತೃದೇವತೆಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು. 5ಮ ಸ್ಥಾನದಲ್ಲಿದ್ದರೆ ವಿದ್ಯೆಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಷಷ್ಠಾಷ್ಟಕದಲ್ಲಿದ್ದಾಗ ಅತ್ಯುನ್ನತ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು. ಸಪ್ತಮದಲ್ಲಿ ಬಂದಿರತಕ್ಕಂಥ ರಾಹು ದೋಷವು ಕೂಡ ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ವಿರಸವನ್ನು ತರತಕ್ಕಂಥದ್ದು. ಆರೋಗ್ಯದ ವಿಚಾರಕ್ಕೆ ಮಾಡೋದಕ್ಕೆ ಅಷ್ಟಮದಲ್ಲಿ ಬಂದಂಥ ರಾಹು ಕೂಡ ವಿಶೇಷವಾದ ಆರೋಗ್ಯಕ್ಕೆ ಹಾನಿಯನ್ನು ಮಾಡತಕ್ಕಂಥದ್ದು ಯೋಗ. ಭಾಗ್ಯಸ್ಥಾನದಲ್ಲಿದ್ದು ಕೂಡ ಕೋರ್ಟುಗಟ್ಟೆಯಿಂದ ವಿಳಂಬ ಆಗತಕ್ಕಂಥದ್ದು ತೀರ್ಪುಗಳೆಲ್ಲವೂ ಕೂಡ ದಶಾಂಶ ಹಾಗೂ ಏಕಸ್ಥಾನದಲ್ಲಿ ಬರತಕ್ಕಂಥ ರಾಹುದೋಷದ ಫಲದಿಂದ ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥ ಯೋಗ. ಅದರಲ್ಲಿ ವಿಶೇಷವಾಗಿ ಕುಂಭರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥ ಜನ್ಮದಲ್ಲೇ ರಾಹು ಇದ್ದಾನೆ. ಜನ್ಮದಲ್ಲೇ ರಾಹು ಇದ್ದಾಗ ವಿಶೇಷವಾಗಿ ಗುರುವಿನ ಅನುಗ್ರಹ ಕೂಡ ಇರುವುದರಿಂದ ವಿಶೇಷವಾದ ಸ್ಥಾನಮಾನ ಸಿಗತಕ್ಕಂಥದ್ದು. ಷಾಢೇಶ್ವರ ಇದ್ರೂ ಕೂಡ ಕುಂಭರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ. ವಿಶೇಷವಾಗಿ ಬರತಕ್ಕಂಥದ್ದು ಈ ರಾಹು ಮತ್ತು ಕೇತುವಿನ ಫಲದಿಂದಲೂ ಕೂಡ ವಿಶೇಷವಾದ ಸ್ಥಾನಮಾನ ಸಿಗತಕ್ಕಂಥದ್ದು ಕುಂಭರಾಶಿಯವರಿಗೆ. ಇದಕ್ಕೆಲ್ಲ ಪೂರ್ವ ಜನ್ಮದ ಕರ್ಮದ ಫಲಕ್ಕೆ ಹಾಗೂ ನಿಮ್ಮ ವಿಶೇಷವಾಗಿ ನಿಮ್ಮ ಕುಂಡಲಿಯನ್ನು ನೋಡಿದಾಗ ರಾಹು ಮತ್ತು ಕೇತುವಿನ ಅನುಗ್ರಹಗಳ ಅನುಸಾರವಾಗಿ ಕೂಡ ದಶಾಂಶಗಳ ಅನುಸಾರವಾಗಿ ಕೂಡ ನಾವು ನಿರ್ಣಯವನ್ನು ಮಾಡಿಕೊಳ್ಳತಕ್ಕಂಥದ್ದು. ಅದೇ ವಿಶೇಷವಾಗಿ ಇಲ್ಲಿ ಏನು ಲೋಕದೋಷಗಳು ಇದ್ರೂ ಕೂಡ ಉದ್ದಿನ ಕಾಳನ್ನು ರಾಹು ದೋಷ ಇರುವುದರಿಂದ ಭಾನುವಾರ ಕೂಡ ದಾನವನ್ನು ಮಾಡಿಕೊಳ್ಳುವುದರಿಂದ, ಕೇತು ದೋಷ ಇದ್ದವರಿಗೆ ಹುರುಳಿ ಕಾಳನ್ನು ದಾನವನ್ನು ಮಾಡಿಕೊಳ್ಳುವುದರಿಂದ, ವಿಶೇಷವಾಗಿ ಗಣಪತಿ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಶುಭವನ್ನು ಫಲತಕ್ಕಂಥದ್ದು. ಕೇತು ದೋಷಕ್ಕೆ ವಿಶೇಷವಾಗಿ ಅಮ್ಮನವರಿಗೆ, ದುರ್ಗಮ್ಮನವರಿಗೆ, ಮಾರಿಯಮ್ಮನವರಿಗೆ, ಶಕ್ತಿಯಮ್ಮನವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಯಶಸ್ಸು ಸಿಗತಕ್ಕಂಥ ಯೋಗ. ಇದೇ ವಿಶೇಷವಾಗಿ ವಿಷ್ಣು ಸಂಕಲ್ಪದಲ್ಲಿ ನಿಮಗೆಲ್ಲರೂ ಕೂಡ ಸುಲಭ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಪರಿಹಾರ ಭಾಗವಾಗಿ ಸಿಗ್ತದೆ. ಯಾರು ಏನು ಭಯ ಪಡುವ ಹಾಗೆ ಇಲ್ಲ. ನಿಮ್ಮ ಶಕ್ತಿಗಳು ನಿಮ್ಮಗಳ ಗ್ರಹಗತಿಗಳ ಅನುಸಾರವಾಗಿ ಆ ಭಗವಂತನು ಒಳ್ಳೆಯದನ್ನೇ ಮಾಡಲಿ ಅನ್ನತಕ್ಕಂಥದ್ದು ನಮ್ಮ ವಿಷ್ಣು ಸಂಕಲ್ಪದಲ್ಲಿ ನಿಮಗೆಲ್ಲರೂ ಕೂಡ ಹಾರಿಸ್ತಾನೆ. ಅದಕ್ಕೆ ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋಗಿ ಒಂದು ಉದ್ದಿನ ಕಾಳು ದಾನ ಮಾಡೋದು, ಒಂದು ಹುರುಳಿ ಕಾಳು ದಾನ ಮಾಡೋದು, ಈ ಥರದ್ದೆಲ್ಲ ಮಾಡಿಕೊಳ್ಳೋದ್ರಿಂದ ಗುರುವಿನ ಅನುಗ್ರಹದ ಗುರು ದತ್ತಾತ್ರೇಯನ ಅನುಗ್ರಹ ಮಾಡೋದ್ರಿಂದ ನಿಮಗೆಲ್ಲರಿಗೂ ಶುಭ ಮತ್ತು ಯಶಸ್ವಿಯಾಗಲಿ. ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತೋ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಕೃಷ್ಣಾರ್ಪಣ. ಸರ್ವಂ ಕೃಷ್ಣಮಯ, ಸರ್ವಂ ಕೃಷ್ಣಮಯ, ಸರ್ವಂ ಕೃಷ್ಣಮಯ. ಶುಭಮಸ್ತು.